ಬೆಳಗಾವಿಯಲ್ಲಿ ಮತಾಂತರ ಆಗಿದೆ ಅನ್ನುವಂತ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಒಂದು ತಿಂಗಳಲ್ಲಿ 100 ಕುಟುಂಬಗಳನ್ನ ಮತಾಂತರ ಮಾಡಿದ್ದಾರೆ ಎನ್ನುವಂತ ಆರೋಪ ಕೇಳಿ ಬರ್ತಾ ಇದೆ. ಇದು ಲಂಬಾಣಿ ಕುಟುಂಬಗಳನ್ನ ಮತಾಂತರ ಮಾಡಿದ್ದಾರೆ ಎನ್ನುವಂತ ಬಹಳ ಮುಖ್ಯವಾಗಿ ಕರ್ನಾಟಕದಲ್ಲಿ ಕೇಳಿ ಬರ್ತಾ ಇರುವಂತ ಆರೋಪ, ಅದು ಕೂಡ ಬೆಳಗಾವಿಯಲ್ಲಿ ಒಂದು ತಿಂಗಳಲ್ಲಿ 100 ಬಡ ಕುಟುಂಬಗಳನ್ನ ಮತಾಂತರ ಮಾಡಿದ್ದಾರೆ ಎನ್ನುವಂತ ಆರೋಪ ಇದು. ಮತಾಂತರಕ್ಕೆ ಸ್ಥಳೀಯ ಅಂಗನವಾಡಿ ಕಾರ್ಯಕರ್ತೆ ಸಾಥ್ ಕೊಟ್ಟಿದ್ದಾರಂತೆ. ದುರಂತ ಇದು. ಮತಾಂತರಕ್ಕೆ ಅಂಗನವಾಡಿ ಕೇಂದ್ರ ಬಳಸಿಕೊಂಡ ಆರೋಪ, ಕಾರ್ಯಕರ್ತೆಗೆ ಬಹಿಷ್ಕಾರ ವದಂತಿ ಕೂಡ ಕೇಳಿ ಬರ್ತಾ ಇದೆ. ಸ್ಥಳದಲ್ಲಿ ಉದ್ವಿಗ್ನ ವಾತಾವರಣ ಕೂಡ ನಿರ್ಮಾಣವಾಗಿದೆ. ಮತಾಂತರಗೊಂಡವರು ಕರೆದ ಸಭೆಯಲ್ಲಿ ಈ ವಿಚಾರ ಬೆಳಕಿಗೆ ಬಂತು. ಈ ಮತಾಂತರಗೊಂಡ್ರಲ್ವಾ, ಅವರೊಂದು ಸಭೆಯನ್ನು ಕರೆದ್ರು. ಆ ಸಂದರ್ಭದಲ್ಲಿ ಮತಾಂತರ ಆಗಿದೆ ಎನ್ನುವಂತ ವಿಚಾರ ಆ ಸಭೆಯಲ್ಲಿ ಬೆಳಕಿಗೆ ಬಂದಿರುವಂತದ್ದು. ಒಂದು ತಿಂಗಳಲ್ಲಿ 100 ಕುಟುಂಬಗಳನ್ನ, ಬಡಬಗ್ಗರನ್ನೇ ಇವರು ಆಯ್ಕೆ ಮಾಡಿಕೊಂಡು ಮತಾಂತರ ಮಾಡ್ತಾ ಇದ್ದಾರೆ. ಸಭೆ ಕರೆದ್ರು. ಆ ಸಂದರ್ಭದಲ್ಲಿ ಇದು ಬೆಳಕಿಗೆ ಬಂದಿರುವಂತದ್ದು. ಮಗನ ಅಂಗವೈಕಲ್ಯ ದೂರವಾಗುತ್ತೆ ಅಂತ ಮತಾಂತರ ಮಾಡಿದ್ದಾರೆ. 12 ವರ್ಷಗಳಿಂದ ಕಾಲ್ ಸ್ವಾಧೀನವನ್ನ ಕಳೆದುಕೊಂಡಿದ್ದ ಮಗ, ಇಡೀ ಕುಟುಂಬವನ್ನೇ ಮತಾಂತರ ಮಾಡಿದ್ದ ಕ್ರೈಸ್ತ ಮಿಷನರಿ ಇದು. ಮತಾಂತರವಾಗಿ ಮತ್ತೆ ಹಿಂದೂ ಧರ್ಮಕ್ಕೆ ಮರಳಿದ ಇಡೀ ಕುಟುಂಬ ಅವರದ್ದು. ಸದ್ಯ ಕ್ರೈಸ್ತ ಮಿಷನರಿಗಳ ವಿರುದ್ಧ ಗ್ರಾಮಸ್ಥರಿಂದ ತೀವ್ರ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಮಗನ ಅಂಗವೈಕಲ್ಯ ದೂರವಾಗುತ್ತೆ, ಅದನ್ನೇ ಇವರು ಒಂದು ಲಾಭವಾಗಿ ಬಳಸಿಕೊಂಡ್ರು. 12 ವರ್ಷಗಳಿಂದ ಕಾಲ್ ಸ್ವಾಧೀನವನ್ನು ಕಳೆದುಕೊಂಡಿದ್ದಂತೆ ಆ ಕುಟುಂಬದ ಒಬ್ಬ ಸದಸ್ಯ, ಅಂದ್ರೆ ಆ ಕುಟುಂಬದ ಮಗ. ಆತನನ್ನೇ ಇವರು ಒಂದು ದಾಳವಾಗಿ ಉಪಯೋಗಿಸ್ಕೊಂಡ್ರು. ಆ ಒಂದು ಅಂಗವೈಫಲ್ಯ ಗುಣವಾಗುತ್ತೆ, ನೀವು ಕ್ರಿಶ್ಚಿಯನ್ ಇದಕ್ಕೆ ಮತಾಂತರ ಆಗಿ ಅಂತ ಈ ಮತಾಂತರ ಮಾಡ್ಕೊಂಡಿರುವಂಥದ್ದು. ಬಟ್ ಈಗ ಆ 100 ಕುಟುಂಬಗಳು ಕೂಡ ಈಗ ವಾಪಸ್ ಹಿಂದೂ ಧರ್ಮಕ್ಕೆ ಮರಳಿರುವಂಥದ್ದು. ನಿನ್ನೆ ದೊಡ್ಡ ಮಟ್ಟದಲ್ಲಿ ಸಭೆ ಆಯಿತು. ಸಭೆಯಲ್ಲಿ ಈ ವಿಚಾರ ಬೆಳಕಿಗೆ ಬಂದಿದೆ. ಬಡ ಲಂಬಾಣಿ ಕುಟುಂಬಗಳನ್ನು ಟಾರ್ಗೆಟ್ ಮಾಡಿದಂಥ ಕ್ರಿಸ್ತ ಮಿಷನರಿಗಳು ಏನು ಮತಾಂತರಕ್ಕೆ ಯತ್ನ ಮಾಡ್ತಿದ್ದಂಥ ಘಟನೆ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಓಬಳಾಪುರ ಅನ್ನೊಂದು ಪುಟ್ಟ ಗ್ರಾಮದಲ್ಲಿ ನಡೆದಿರುವಂಥದ್ದು. ಪ್ರಮುಖವಾಗಿ ನಾನು ಕೂಡ ಅದೇ ಒಂದು ಸ್ಥಳದಲ್ಲಿ ಇದ್ದೇನೆ. ಓಬಳಾಪುರ ಅನ್ನೊಂದು ಪುಟ್ಟ ಗ್ರಾಮದಲ್ಲಿದ್ದೇನೆ. ಏನು ಬಡತನ ಇದೆ, ಹೀಗಾಗಿ ಅವರನ್ನು ಟಾರ್ಗೆಟ್ ಮಾಡಿದೆ. ಈ ಮಗನನ್ನು ಏನು ಆರಾಮಾದರೆ ಏನು ಈ ಮಗ ಏನದಾನೆ ಇವನನ್ನು ಆರಾಮ ಆಗ್ತಾನೆ, ಕ್ರಿಸ್ತ ಧರ್ಮಕ್ಕೆ ಬಂದರೆ ಈತನನ್ನು ಆರಾಮ ಮಾಡ್ತೇವೆ ಹಾಗೆ ಹೀಗೆ ಅಂತ ಹಣದ ಆಮಿಷವನ್ನು ಏನು ಇವರಿಗೆ ತೋರಿಸಿದ್ದಾರೆ. ಹೀಗಾಗಿ ಆದರೆ ಇವರು ಯಾವುದೇ ಕಾರಣಕ್ಕೂ ಮತಾಂತರಕ್ಕೆ ಒಪ್ಪಿಲ್ಲ. ಮತ್ತು ಯಾವ ರೀತಿ ಅವರನ್ನು ಏನು ಒತ್ತಾಯ ಮಾಡಿದ್ರು, ಮತಾಂತರಕ್ಕೆ ಯಾವ ರೀತಿ ಕರೆದ್ರು ಅನ್ನೋದ್ರ ಬಗ್ಗೆ ಅವರನ್ನು ಕೂಡ ನಾನು ಮಾತಾಡ್ತೀನಿ. ಸರ್, ನಿಮ್ಮನ್ನು ಯಾರು ಭೇಟಿ ಆದರೂ ಏನಂತ ಹೇಳ್ತಿದ್ರು ಅವರು? ಈಗ ನಾವು ದುಡ್ಡಕ್ಕೆ ಹೋಗಿದ್ದೇವೆ ಸರ್ ಬೆಂಗಳೂರಿಗೆ ಹೋದಾಗ ನಮಗೆ ನಮ್ಮ ಯೇಸು ಪ್ರಭುಗೆ ನಡ್ಕೊಂಡ್ರು ಅಂತಂದ್ರೆ ನಿಮ್ಮ ಮಗ ಶುದ್ಧ ಹಾಕೋಣ ಅಂತಂದ್ರೆ ಸರ್. ನಾವು ಆಸೆಗೆ ಬೇದಿಕಾರಿನ ನಮ್ಮ ಮಗ ಶುದ್ಧ ಹಾಕೊಂಡು ಬಿಡು ಅಂತ ಹೇಳಿ ಕಾರಣ ಅದಕ್ಕೆ ಹಾದೇವು ರೀ ಸರ್. ಹೋಗಿ 1 ವರ್ಷ ನಡ್ಕೊಂಡು ಸರ್, 1 ವರ್ಷ ನಡ್ಕೊಂಡೀವಿ. ನಡ್ಕೊಂಡ್ರು ನಮ್ಮ ಮಗಗೆ ಏನು ಅದು ಏನು ಇದು ಪ್ರಯೋಜನ ಆಗಲಿಲ್ಲ ಸರ್. ಅದು ಒಟ್ಟು ಕಮ್ಮಿನೇ ಆಗಲಿಲ್ಲ. ಹಂಗದಾನ. ಆದ್ರೆ ನಾವೇನು ಮಾಡಿದ್ದೀವಿ, ಬೇಡಪ್ಪ ಇದು ನಾವು ನಿಮ್ಮ ದೇವ್ರನ್ನ ಬಿಟ್ಟಿಕಾರೇನ, ನಮ್ಮ ದೇವ್ರನ್ನ ನಡ್ಕೋತೀವಿ, ಅವ ಹೆಂಗೋ ಇರಲಿ ಎಷ್ಟೇ ಇರಲಿ ಅವ ಅಂತ ಹೇಳಿಕಾರ ನಾವು ದುಡ್ಡು ಗಿಟ್ಟದು ಏನಾರ ಕೊಡ್ತೇವೆ ಅಂತಿದ್ರ ಏನಂತ ಆಮಿಷ ಈ ಮಗಗೆ ನಿಮಗೆ ಮುಂದೆ ಪಗಾರ ಹಚ್ತೀವಿ, ಪಗಾರ ಹಾಕಾನ, ಪಗಾರ ಬರ್ತೈತೆ ಅವಾಗ, ಅದನ್ನೆಲ್ಲ ಮಾಡ್ತೀವಿ ನಾವು, ನೀವು ನಮ್ಮ ಇದು ಸಮಾಜಕ್ಕೆ ಬರ್ರಿ ಅಂತ ಹೇಳಿಕಾರ ಅಮ್ಮ. ನಿಮಗೇನಂತ ಇದನ್ನು ಮಾಡ್ತಿದ್ರು ಅವರು? ನಮಗೇನು ಇಲ್ರಿ, ನಾವು ದುಡಿಯೋಕೆ ಹೋದಾಲೆ ನಿಮ್ಮ ಮಗ ಶುದ್ಧ ಆಕೈತಿ, ಶುದ್ಧ ಮಾಡ್ತೀವಿ ನಾವು, ನೀವು ಬರ್ರಿ ಇದನ್ನು ಪ್ರಾರ್ಥನಾ ಮಾಡ್ರಿ ಅಂತ ಹೇಳಿದ್ರು ಅವ್ರು. ಅದಕ್ಕೆ ನಮ್ಮ ಆಸೆಗೆ ಬಿದ್ದ ನಮ್ಮ ಮಗ ಚಲೋ ಆದ್ರೆ ಸಾಕು, ಹಾಂ ಮಗ ಚಲೋ ಆದ್ರೆ ಸಾಕಂತ ಹೋಗಿದ್ರಿ. ನಿಮ್ಮಿದ್ರೆ ದುಡ್ಡು ಗುಡ್ಡು ಒಂದು ಪೈಸ ಇಲ್ರಿ ಅವ್ರದ್ದು. ಹಾಂ ಆಸೆ ಕೊಟ್ರೆ, ರಗಡ್ ಆಸೆ ಕೊಟ್ರೆ, ನಿಮ್ಮ ಪಗಾರ ಆಕೈತಿ, ನಿಮ್ಮ ಮಗಗೆ ಹಂಗೆ ಮಾಡ್ತೀವಿ, ಚಲೋ ಅಕ್ಕಾನ ಏಸು ಕಿರ್ಸಿಂಗ್ ಹೋಗಿದ್ರೆ ಚಲೋ ಆಗಿಬಿಡ್ತಾನೆ, ನಮ್ಮ ಮಗಗೆ ಮುಂದೆ ಹಚ್ತೀವಿ ಅಂತ ಹೇಳಿದ್ರು ಅವ್ರು. ಅದಕ್ಕೆ ನಮ್ಮ ಮಗ ಚಲೋ ಆದ್ರೆ ಸಾಕಂತ ಹೋಗಿದ್ರೆ ಏನೋ ಉಪಯೋಗ ಆಗಲಿಲ್ಲ ರೀ. ಮತ್ತು ನಮ್ಮ ದೇವ್ರಿಗೆ ನಾವು ಬೇಡ್ಕೋತೀವಿ ಅಂತ ನಾವು ಬಿಟ್ಟಿವ್ರಿ. ಸರ್, ನಿಮಗೆ ಯಾರು ಮತಾಂತರಕ್ಕೆ ಕರೆದ್ರು ಇಲ್ಲ ಯಾರವ್ರು ಅಂತ? ಸರ್, ನನಗೆ ಆರಾಮಿಲ್ಲ ರೀ. 2 ವರ್ಷ ಮುಂಚೆ ನನಗೆ ಶುಗರ್ BP ಜಾಸ್ತಿ ಆಗಿ ಬಾಲ್ಕೋಟೆ ಕುಮಾರಸಿ ಅಡ್ಮಿಂಟ್ ಆಗಿ 3-4 ಲಕ್ಷ ರೂಪಾಯಿ ಹಾಕೊಂಡು ಮನೆಗೆ ತಂದ್ರಿ. ನನಗೆ ಭಾಳ ಸೀರಿಯಸ್ ಆಗಿದೆ. ನಮ್ಮ ಮನ್ಯಾಗ ಮಕ್ಕೊಂಡಿದ್ದೀನಿ ರೀ. ಅವ್ರು ಬಂದ್ರಿ, ಚಿತ್ತಪ್ಪ ಬಂದ್ರಿ. ನೋಡಪ್ಪ, ನಿನ್ನ ಸಂಬಂಧ ದೇವ್ರಿಗೆ ಬೇಡ್ಕೊಂಡಿವು,
ನೀವು ಬಂದು ನಮ್ಮ ದೇವ್ರಿಗೆ ಬಂದು ಬೆಟ್ಟ ಹಾಕ್ಬೇಕು ಹಂಗೆ ನೋಡಪ್ಪ ನಾನು ನಡ್ಯಾಕೆ ಬರಲ್ಲ ರೀ ನಡ್ಯಾಕೆ ಬರೋದಿಲ್ಲ ಬೇಕಾದ್ರೆ ಒಂದು ವಾರ ಹೋಗಲಿ ಬರ್ತೀನಿ ಅಂತ ಹೇಳಿ ಬಾ ನಡ್ಯಾಕೆ ಬರಲಿಕ್ಕಂದ್ರೆ ಬೈಕ್ ಕಳಿಸ್ತೀವಿ ಬಾ ಅಂತ ಹೇಳಿದ್ರಿ ರೀ ಬೈಕ್ ತೊಗೊಂಡು ಹೋಗ್ಬಿಟ್ಟು ಅವ್ರು ಹೊಲಕ್ಕೆ ಕರ್ಕೊಂಡು ಹೋದ್ರಿ ರೀ ಹೋಗ್ಬಿಟ್ಟು ನೋಡಪ್ಪ ನಮ್ಮ ದೇವ್ರಿಗೆ ನಮ್ಗೆ ಮಾಡ್ಕೊಂಡು ನಿನಗೆ ತಿಂಗಳು 2 ತಿಂಗಳು ನೀನು ಆರಾಮಾಕತ್ತಿ ಇನ್ಸೊತ್ತು ನಿನ್ಗೆ ಹಂಗೆ ಆಗೋದಿಲ್ಲ ಅಂತ ಹೇಳಿದ್ರೆ ನೋಡಪ್ಪ ನಾ ಯಾವ ದೇವ್ರು ನಂಬೋದಿಲ್ಲ ನಾ ಸತ್ರ ಸಾಯವಾಲಾಕ ನಮ್ಮ ಮನೆ ದೇವ್ರ ಐತಿ ನಾನು ಮಾತ್ರ ಬಟ್ ನಾ ಬಿಡೋದಿಲ್ಲ ನೋಡ ಮತ್ತು ಬಾ ಹಂಗಂತ ಹೇಳಿದ್ರಿ ನಾ ಮಾತ್ರ ನಿಮ್ಮ ದೇವ್ರು ನಂಬೋದಿಲ್ಲಪ್ಪ ನಮ್ಮ ದೇವ್ರಷ್ಟು ಸಾಕು ನಾ ಯಾವ ಥರ ಒಂದು ಸಾವುದೈತಿ ನಾ ಯಾರು ರೀ ಅವ್ರು ನಿಮ್ಮನ್ನು ಕರೆದವ್ರು? ಚಿತ್ತಪ್ಪ ರೀ ಹಾಂ ನಮ್ಮ ಅತ್ತಿ ಮಗನ ಆಗ್ಬೇಕು ರೀ ಅವ ಅಂದ್ರೆ ಅವ್ರೇನು ಆಗಿದಾರ ಆಲ್ರೆಡಿ ಈಗ? ಅವ್ರು ಮೇನ್ ಅವ್ರಿ ಅವ್ರು ಮೇನ್ ರೀ ಮನೆಗೆ ಬಂದಿರಿ ರೀ ನಡ್ಯಾಕೆ ಬರಲು ಅಂತ ಹೇಳಿದ್ರು ಬೈಕ್ ಕಳಿಸ್ತೀರಿ ರೀ ಮನೆಗೆ ರೀ ಕಳ್ಸಿ ಅವ್ರು ಹೊಲಕ್ಕೆ ಹೋದ್ರಿ ಅವ್ರೇನು ಪೂಜೆ ಮಾಡ್ತಾರೆ ರೀ ನೀವು ಊಟ ಮಾಡಪ್ಪ ಹಿಂಗೆ ಮಾಡಿ ನಾನು ಏನು ಮಾಡೋದಿಲ್ಲಪ್ಪ ನಮ್ಮ ಗುಳಿಗೆ ತೊಗೋಬೇಕು ನಾವು ಔಷಧ ಐತಿ ನನಗೇನು ನಮ್ಮ ದೇವ್ರು ಬಿಟ್ಟು ನಾ ಹೋಗೋದಿಲ್ಲ ರೀ ಅಂತ ಹೇಳ್ಬಿಟ್ಟು ನಾ ಬಂದುಬಿಟ್ಟಿನಿ ಸರ್. ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಜೊತೆ ಮೈಲಾರಿ ಪುಟಾತ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.